ಹರಿ ಓಂ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ 2025ರಿಂದ 2026ರವರೆಗೆ ಕುಂಭರಾಶಿಯ ಕುಂಭನಗ್ನ ಅಂತಂದರೆ ಕುಂಭರಾಶಿ ಕುಂಭನಗ್ನ ಅಂತ ಹೇಳ್ತಾರೆ. ಅಂತಂದರೆ ಈ ರಾಶಿಯವರು 7.5 ವರ್ಷ ಮಟ್ಟ ಶನಿಯ ಕಾಟ ಅನ್ನೋದಿತ್ತು ಆಯಿತಾ. ಅದರಲ್ಲಿ 5 ವರ್ಷ ಸಮಾಪ್ತಿಯಾಗಿ ಮುಗಿದಿದೆ ಆಯಿತಾ. ಇನ್ನೂ 2.5 ವರ್ಷ ಬಾಕಿ ಇದೆ ಆಯಿತಾ. ಈ ರಾಶಿಯವರು ಕುಂಭರಾಶಿಯವರಿಗೆ ಏನೇನೆಲ್ಲ ಸಂಕಷ್ಟಗಳಿದೆ ಅಂತ ನಾನು ಮೊದಲ ಬಾರಿಗೆ ನಿಮಗೆ ತಿಳಿಸಿಕೊಡೋಕ್ಕೆ ಬಂದಿದ್ದೇನೆ ಆಯಿತಾ. ಈ ಚಾನಲನ್ನು ಮೊದಲ ಬಾರಿ ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಅನ್ನೋದು ಮಾಡಿ. ಏನಂತಂದರೆ 7.5 ವರ್ಷದ ಮಟ್ಟ ನಿಮಗೇನು ಸಡೇಶಾತ ಶನಿ ಅನ್ನೋದಿತ್ತು ಅದರಲ್ಲಿ 5 ವರ್ಷ ಸಮಾಪ್ತಿಯಾಗಿ ಮುಗಿದಿದೆ ಆಯಿತಾ. ಇನ್ನು 2.5 ವರ್ಷದ ಮಟ್ಟ ನಿಮಗೆ ಸಡೇಶಾತ ಶನಿ ಅನ್ನೋದಿದೆ ಆಯಿತಾ. ಇದರಲ್ಲಿ ಶ್ರೀ ವಿಶ್ವವಸು ನಾಮ ಸಂವತ್ಸರದ 2025ರಿಂದ 2026ರವರೆಗೆ ಈ ಯುಗಾದಿಯಿಂದ ಬರುವಂತಹ ಯುಗಾದಿವರೆಗೆ ಕುಂಭರಾಶಿಯವರಿಗೆ ಏನೇನೆಲ್ಲ ಸಂಕಷ್ಟಗಳಿದೆ, ಏನೇನೆಲ್ಲ ಲಾಭಗಳಿದೆ ಅಂತ ನಾನು ತಿಳಿಸ್ಕೊಡ್ತೇನೆ. ಕುಂಭರಾಶಿಯವರಿಗೆ ಅಧಿಕೃತವಾಗಿ ಶನಿಯ ಕಾಟ ಒಂದು 70% ಮುಗ್ದಿದೆ. ಇನ್ನೂ ಒಂದು 30% ಶನಿಯ ಕಾಟ ಅನ್ನೋದಿದೆ ಆಯಿತಾ. ಅಲ್ಲಿ ಇಷ್ಟು ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಕ್ರಮಗಳಲ್ಲಿ ಹೋದ ವರ್ಷ ನಿಮ್ಗೇನು ಸಿಕ್ಕಿರಲಿಲ್ಲ, ಈ ವರ್ಷದಲ್ಲಿ ಸ್ವಲ್ಪ ನಿಮಗೆ ಸಿಗುವಂಥ ವಿಚಾರಗಳಿದೆ ಆಯಿತಾ. ಅದರಲ್ಲಿ ನಿಮ್ಗೆ ಏನಂತಂದರೆ ಸ್ನೇಹಿತರಿಂದ ತುಂಬಾ ಲಾಭ ಅನ್ನೋದಿದೆ. ಯಾವ ರೀತಿಯಲ್ಲಿ ಲಾಭ ಇದೆ ಅಂತಂದರೆ ನಿಮಗೆ ಸ್ನೇಹಿತರಿಗೆ ನೀವು ಏನೋ ಒಂದು ಹಣಕಾಸಿನಲ್ಲಿ ನೆರವು ಅನ್ನೋದು ಮಾಡಿರ್ತೀರ ಆಯಿತಾ. ನನ್ನ ಹತ್ರ ಇದ್ದರೆ ನಾನು ಖರ್ಚು ಮಾಡಿಬಿಡ್ತೀನೇನೋ, ನನ್ನ ಟೈಮೇ ಸರಿ ಇಲ್ವೇನೋ ಅಂತ ನೀನು ಏನೋ ಸಾಲ ಅನ್ನೋದು ಕೊಟ್ಟಿರ್ತೀರ. ಅವ್ರು ನಿಮಗೆ ನೀವು ಅವರಿಗೆ ಮತ್ತೆ ಕೇಳಿದಾಗ ಅವ್ರು ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿರ್ತಾರೆ. ಅಂಥವ್ರಿಗೆ ಏನಿದೆ ಅಂತಂದರೆ ಇವಾಗ ಕುಂಭರಾಶಿಯವ್ರಿಗೆ ಏನು ಶನಿಯ ಕಾಟ ಏನೊಂದು 70% ಮುಗ್ದಿದೆಯಲ್ಲ, ಸ್ವಲ್ಪ ನಿಮಗೆ ಒಂದು 25% ಗುರುಬಲ ಅನ್ನೋದು ಬಂದಿದೆ. ಯಾವ ರೀತಿಯಲ್ಲಿ ಗುರುಬಲ ಬಂದಿದೆ ಅಂತಂದರೆ ನಿಮಗೆ ಕುಂಭರಾಶಿಯವ್ರಿಗೆ ಅಧಿಕೃತವಾದಂತಹ ದಿನ ಅಂತಂದರೆ ಸ್ನೇಹಿತರಿಂದ ಲಾಭ ಅಂತ ಹೇಳಿದೆ. ನಿಮಗೆ ಕೊಟ್ಟಿರೋಂಥ ಹಣಕಾಸು ಮತ್ತೆ ನಿಮಗೆ ರಿಟರ್ನ್ 100% ಈ ಯುಗಾದಿಗೆ 100% ನಿಮಗೆ ರಿಟರ್ನ್ ಅನ್ನೋದು ಬರುತ್ತೆ ಆಯಿತಾ. ಮತ್ತು ಹೊಸ ಕೆಲಸಗಳನ್ನು ಸಿಗುವಂಥ ಸಾಧ್ಯತೆ ತುಂಬ ಇದೆ. ಯಾವ ರೀತಿಯಲ್ಲಿ ಹೊಸ ಕೆಲಸಗಳು ಸಿಗುವಂಥ ಸಾಧ್ಯತೆ? ಹಳೆ ಕಂಪ್ನಿದಲ್ಲಿ ಕೆಲಸ ಅನ್ನೋದು ಮಾಡ್ತಾ ಇರ್ತೀರ, ಅಲ್ಲಿ ಉತ್ತಮವಾದಂತಹ ಪ್ರತಿಕ್ರಿಯೆ ಅನ್ನೋದು ಸಿಗ್ತಾ ಇರಲಿಲ್ಲ ಅಂತಂದರೆ ನೀವೇನು ಪರಿಶ್ರಮ ಪಡ್ತಿರ್ತೀರ ಅಷ್ಟು ನಿಮಗೆ ಪ್ರಶಂಸೆ ಅನ್ನೋದು ಸಿಗ್ತಾ ಇರಲಿಲ್ಲ ಆಯಿತಾ. 12 ಅವರ್ ಡ್ಯೂಟಿ ಮಾಡೋವಂಥದ್ದು ನಿಮಗೆ 6 ಅವರ್ಗೆ ಬಂದು ಕೂತ್ಕೊಂಡಿರುತ್ತೆ. ಅಂತಂದರೆ 6 ಅವರ್ ಡ್ಯೂಟಿ ಇರುತ್ತೆ, 12 ಅವರ್ ಮಾಡು ಅಂತ ಹೇಳ್ತಿರ್ತಾರೆ. ಅಲ್ಲಿ ನಿಮಗೆ ಮುಜುಗರ ಅನ್ನೋದು ಉಂಟಾಗ್ತದೆ. ಯಾವ ರೀತಿಯಲ್ಲಿ ನಾನು ದುಡಿತಿರೋಂಥದ್ದು ಇಷ್ಟಿದೆ, ನನಗೆ ಸಿಗ್ತಾ ಇರೋಂಥ ಲಾಭ ಸಿಗ್ತಾ ಇಲ್ವಲ್ಲ ನನಗೆ ಅಂತಂದು ತುಂಬ ಕಷ್ಟಪಟ್ಟಿದ್ದೀರ ಕುಂಭರಾಶಿಯವರು. ಯಾಕಂದರೆ ಶನಿಯ ಕಾಟ ಅನ್ನೋದು ಆ ರೀತಿಯಲ್ಲಿ ನಿಮಗೆ ಕುಂಭರಾಶಿಯವ್ರಿಗಿತ್ತು ಆಯಿತಾ. ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಈ ವರ್ಷ ಏನಿದೆ ನಿಮಗೆ ಒಳ್ಳೆ ಪ್ರಾಜೆಕ್ಟ್ಗಳನ್ನೋದು ಸಿಗುತ್ತೆ. ಯಾವ ರೀತಿಯಲ್ಲಿ ಪ್ರಾಜೆಕ್ಟ್ಗಳು ಸಿಗುತ್ತೆ ಅಂತಂದರೆ ನೀವು ಯುಗಾದಿ ಆದ 1 ತಿಂಗಳಲ್ಲಿ ನೀವು ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಅನ್ನೋದು ಹಾಕಿ ಅಲ್ಲಿ ನಿಮಗೆ ಏನಾದ್ರು 100% ಕೆಲಸ ಸಿಕ್ತು ಅಂತಂದರೆ ಅಲ್ಲಿ ನಿಮ್ಮ ಸ್ಟಾರ್ ಅನ್ನೋದು ಚೇಂಜ್ ಆಗ್ತದೆ. ಯಾವ ರೀತಿ ಅಂತಂದರೆ ನಿಮಗೆ ಒಳ್ಳೆಯ ಪ್ರಾಜೆಕ್ಟ್ಗಳು ಸಿಗುತ್ತೆ, ಉತ್ತಮವಾದಂಥ ಸಂಬಳಗಳನ್ನೋದು ಸಿಗುತ್ತೆ, ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತದೆ. ಮತ್ತು ವ್ಯಾಪಾರಗಳನ್ನೋದು ಮಾಡ್ತಿರ್ತಾರೆ, ಬೀದಿ ಬರಿ ವ್ಯಾಪಾರಗಳು ಮಾಡ್ತಿರ್ತೀರ, ಮತ್ತು ಓನ್ ಬಿಸ್ನೆಸ್ ಅನ್ನೋದು ಮಾಡ್ತಿರ್ತೀರ. ಅಲ್ಲಿ ನಿಮಗೆ ತಕ್ಕಷ್ಟು ಈ ಕಡೆ ಲಾಭನಿಲ್ಲ, ಈ ಕಡೆ ನಷ್ಟನಿಲ್ಲ ಅಂತಂದರೆ ಒಂದು 5 ತಿಂಗಳದ ಮಟ್ಟ ಲಾಭ ಸಿಕ್ತು ಅಂದರೆ 5 ತಿಂಗಳ ಲಾಸ್ ಆಗ್ತದೆ. ಸ್ವಲ್ಪ ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸಗಳನ್ನೋದು ಮಾಡಿ ಒಳ್ಳೆಯದಾಗ್ತದೆ. ಮತ್ತು ಆರೋಗ್ಯದಲ್ಲಿ ತುಂಬಾ ಚೇತರಿಕೆ ಅನ್ನೋದು ಕಂಡು ಬರ್ತಾ ಇಲ್ಲ. ಯಾಕಂತಂದರೆ ಸ್ವಲ್ಪ 3 ತಿಂಗಳು ಮನೆಯಲ್ಲಿತ್ತು ಅಂದರೆ 3 ತಿಂಗಳು ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ರಿ ಇಷ್ಟು ದಿನ. ಯಾಕಂತಂದರೆ ಶನಿಯ ಕಾಟ ಅಷ್ಟೊಂದು ಇತ್ತು ನಿಮಗೆ ಆಯಿತಾ. ಅದಕ್ಕೆ ಏನಂತಂದರೆ ಪರಿಪೂರ್ಣಕವಾಗಿ ಏನಂತಂದರೆ ಶನಿಯೇಶ್ವರನ ಅಂತಂದರೆ ಕುಂಭ ರಾಶಿಗೆ ಅದ್ಭುತವಾಗಿ ಶನಿ ಅನ್ನೋದು ಕಾಡ್ತಾ ಇದ್ದ. ಆ ಶನಿಯಿಂದ ಸ್ವಲ್ಪ ನಿಮಗೆ ರಿಲೀಫ್ ಅನ್ನೋದು ಸಿಗುತ್ತೆ, ಒಳ್ಳೆಯದಾಗತ್ತೆ ನಿಮಗೆ. ಮತ್ತು ದಾಂಪತ್ಯ ವಿಚಾರದಲ್ಲಿ ಎಂತಂದರೆ ಬಿರುಕುಗಳನ್ನೋದು ಮುಟ್ಟಿತ್ತು 5 ವರ್ಷದ ಮಟ್ಟ ಗಂಡ ಹೆಂಡತಿ ನಡುವೆ. ಏನಂತಂದರೆ ಅದು ಒಂದು ಪೂರ್ವ ಆಯಿತು ಅಂದರೆ ಇದು ಒಂದು ಪಶ್ಚಿಮ ಆಗುವಂಥದ್ದು. ಆ ರೀತಿಯಲ್ಲಿರುವಂಥ ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಬಿರುಕುಗಳನ್ನೋದು ಏನಿತ್ತು ಅದಕ್ಕೆ ಸ್ವಲ್ಪ ಲಾಭ ಅನ್ನೋದು ಸಿಗ್ತದೆ. ಮತ್ತು ಶುಭ ಕಾರ್ಯಕ್ರಮಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ. ಯಾವ ರೀತಿಯಲ್ಲಿ ನಡೆಯುತ್ತೆ ಅಂದರೆ ಇಷ್ಟು ದಿನ ಒಂದು ತಂಗಿ ಆಗಿರ್ಬೋದು, ಒಂದು ಅಣ್ಣನ ಮದುವೆ ಆಗಿರುವಂಥದ್ದು ಏನು ಪೆಂಡಿಂಗ್ ಆಗಿ ನಿಂತ್ಕೊಂಡಿತ್ತು, ಬರೋರು ನೋಡಿಕೊಂಡು ಹೋಗೋರು, ಯಾಕಪ್ಪ ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯಕ್ರಮ ನಡೀತಾ ಇಲ್ವಲ್ಲ ಅಂತ ಹೇಳ್ತು ಅಂತಂದರೆ ಈ ವರ್ಷ ನಿಮಗೆ 100% ನಿಮ್ಮದು ಶುಭ ಕಾರ್ಯಕ್ರಮ ಅನ್ನೋದು ಸಿಗುತ್ತೆ. ತಾಳ್ಮೆಯಿಂದ ಇರಿ. ಯಾಕಂತಂದರೆ ತಾಳ್ಮೆಯಿಂದ ಇತ್ತು ಅಂತಂದರೆ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ನೀವು ಇಷ್ಟು ದಿನ ನೀವು ಕಷ್ಟ ಅನ್ನೋದು ಪಟ್ಟಿದ್ರಿ, ಅದಕ್ಕೊಂದು ಒಳ್ಳೆ ಪ್ರತಿಫಲ ಅನ್ನೋದು ಸಿಗುತ್ತೆ ಆಯಿತಾ. ಶತ್ರುಗಳು ನಿಮಗೆ ಮಿತ್ರರು ನಿಮಗೆ ಶತ್ರುಗಳಾಗ್ತಾರೆ ಈ ವರ್ಷ. ಏನಂತಂದರೆ ಶತ್ರುಗಳೋಗಿ ಮಿತ್ರರಾಗಿದ್ರು ಹೋದ ವರ್ಷ, ಇವಾಗ
ಮಿತ್ರರು ಶತ್ರು ಆಗ್ತಾರೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಖರ್ಚುಗಳು ಅನ್ನೋದು ತುಂಬಾ ಜಾಸ್ತಿ ಆಗ್ತದೆ. ಯಾವ ರೀತಿಯಲ್ಲಿ ಜಾಸ್ತಿ ಆಗ್ತದೆ ಅಂದ್ರೆ, ಮನೆಯಲ್ಲಿ ಒಂದು ಶುಭ ಕಾರ್ಯಗಳಾಗಿರ್ತವೆ, ಅತಿಮಿತಿ ಇರೋದಿಲ್ಲ ಖರ್ಚು ಮಾಡೋದಕ್ಕೆ. ಮನೆಯಲ್ಲಿ ನೀವು ಏನು ಕೂತ್ಕೊಂಡು ಎಲ್ಲರೂ ಬಜೆಟ್ ಹಾಕಿರ್ತೀರಾ, ಒಂದು 50,000 ರೂಪಾಯಿದಲ್ಲಿ ಮುಗಿಸ್ಬಿಡೋಣ ಈ ಕಾರ್ಯಕ್ರಮ ಅನ್ನೋದು ಇರ್ತದೆ. ಅದಕ್ಕೆ ಅದು ಹೋಗ್ಬಿಟ್ಟು 1,00,000 ಆಗುವಂಥದ್ದು ಇರ್ತದೆ. ಸ್ವಲ್ಪ ಅತಿಮಿತಿಯಾಗಿ ಖರ್ಚು ಮಾಡಿ ಒಳ್ಳೇದಾಗುತ್ತೆ. ಕೆಲಸದಲ್ಲಿ ಪ್ರಶಂಸೆ ಅನ್ನೋದು ಸಿಗುವಂಥದ್ದಿದೆ. ಯಾವ ರೀತಿಯಲ್ಲಿ ಕೆಲಸದಲ್ಲಿ ಪ್ರಶಂಸೆ ಅನ್ನೋದು ಸಿಗುವಂಥದ್ದು ಅಂತಂದ್ರೆ, ನೀವು ಏನು ಹೋದ ವರ್ಷ ಒಳ್ಳೆ ಕೆಲಸಕ್ಕೆ ಯಾಕೆ ನನಗೆ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡಿದ್ರಿ, ಇವಾಗ ನಿಮ್ಗೆ 100% ಒಳ್ಳೆ ಕೆಲಸಕ್ಕೆ, ಒಳ್ಳೆ ಪರಿಶ್ರಮಕ್ಕೆ, ಒಳ್ಳೆ ವಿಚಾರದಲ್ಲಿ ನಿಮಗೆ ಲಾಭ ಅನ್ನೋದು ದೊರಕುತ್ತೆ. ನೀವು ಮತ್ತೆ ಆರೋಪಗಳು ಅನ್ನೋದು ನಿಮಗೆ ಸಿಕ್ಕಾಪಟ್ಟೆ ಬರುತ್ತೆ. ಯಾವ ರೀತಿಯಲ್ಲಿ ಆರೋಪಗಳು? ಯಾರೋ ಒಂದು ಮಾಡಿರ್ತಾರೆ ತಪ್ಪು, ಆ ತಪ್ಪನ್ನು ನಿಮ್ಮ ಮೇಲೆ ಎತ್ತ ಹಾಕ್ತಾರೆ. ಸ್ವಲ್ಪ ಜಾಗರೂಕತೆಯಿಂದಾಗಿ ಇರಿ. ಇಲ್ಲಂತಂದ್ರೆ ನೀವು ಮಾಡಿದ ತಪ್ಪಿಗೆ ನೀವೇ ಹೊಣೆಗಾರರು ಆಗ್ಬೇಕಾಗುತ್ತೆ. ನಿಮ್ಮ ಸಂಘ ಏನಿರ್ತದೆ, ನಿಮ್ಮ ಸಂಘ ಪ್ರೋ ಸರ್ಕಲ್ಸ್ ಏನಿರ್ತದೆ, ಸ್ವಲ್ಪ ಚೇಂಜ್ ಮಾಡಿ, ಆಯ್ತಾ? ಒಳ್ಳೇದಾಗತ್ತೆ. ಪರಿಹಾರ ಅಂತಂದ್ರೆ ಇಷ್ಟು ಒಂದು ನಾವು ಹೇಳಿದೆ, ಉದ್ಯೋಗದಲ್ಲೇ ಆಗಿರ್ಬೋದು, ವ್ಯಾಪಾರದಲ್ಲೇ ಆಗಿರ್ಬೋದು, ಮತ್ತೆ ಲಾಭ ನಷ್ಟದಲ್ಲಿ ಆಗಿರ್ಬೋದು. ಅಂತಂದ್ರೆ ಯಾವುದೋ ಒಂದು ಬಿಸ್ನೆಸ್ ಕೈ ಹಾಕಿರುತ್ತೆ, ಅದರಲ್ಲಿ ಲಾಭ ನಷ್ಟಗಳಾಗಿರ್ಬೋದು. ಇವೆಲ್ಲ ವಿಚಾರಗಳು ಬಂತು. ಇದರಲ್ಲಿ ನಿಮಗೆ ಏನಂತಂದ್ರೆ, ನಾನು ಯಾವಾಗೂ ಹೇಳುವಂಥದ್ದು ವಿಚಾರ ಒಂದೇ ಅಂತಂದ್ರೆ, ಜಾತಕ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಯಾತಕ್ಕಂದ್ರೆ ರಾಶಿ ಒಂದೇ ಆಗಿರ್ಬೋದು ನಿಮ್ದು, ಅಂತಂದ್ರೆ ಪಾದ ಮತ್ತೆ ನಕ್ಷತ್ರಗಳು ಚೇಂಜ್ ಆಗ್ತದೆ. ಅದಕ್ಕೆ ಉತ್ತಮವಾದಂತಹ ಏನಿದೆ ಜಾತಕ ಪರಿಶೀಲನೆ ಮಾಡುವಂಥದ್ದು ವಿಚಾರ ಚೆನ್ನಾಗಿರುತ್ತೆ. ಇದಕ್ಕೇನಪ್ಪ ಪರಿಹಾರ ಅಂತಂದ್ರೆ, ಶನಿವಾರದ ದಿನ ಅಂತಂದ್ರೆ ಶನಿವೇಶ್ವರನ ಆರಾಧನೆ ಮಾಡುವಂಥದ್ದು ತುಂಬಾನೇ ಶ್ರೇಷ್ಠವಾಗುತ್ತೆ. ಮತ್ತೆ ಆಂಜನೇಯ ಸ್ವಾಮಿಯ ಮೂಲ ಮಂತ್ರಗಳನ್ನ ಜಪನೆ ಮಾಡುವಂಥದ್ದು ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೊಮ್ಮೆ ನಿಮಗೆ ಕುಂಭರಾಶಿಯವರಿಗೆ ಎಲ್ಲ ಒಳ್ಳೇದಾಗ್ಲಿ. ಏನ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇಷ್ಟೆಲ್ಲ ನೋವುಗಳು ದಾಟಿದ್ದೀರಾ, ಇನ್ನು ನಿಮಗೆ ಜೀವನ ಅನ್ನೋದು ಇನ್ನೂ ಸುಖ ಕುಟುಂಬದಿಂದ ಇರಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡುತ್ತಾ, ಯುಗಾದಿ ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ.